ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನಾವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಈರುಳ್ಳಿ ಸಿಪ್ಪೆ ತೆಗೆಯೋದು ಅಥವಾ ಸಿಪ್ಪೆ ತೆಗೆದ ಮೇಲೆ ಕಟ್ ಮಾಡುವಾಗೆಲ್ಲ ತುಂಬಾ ಕಣ್ಣಲ್ಲಿ ನೀರು ಬರುತ್ತಲ್ವ. ಕಣ್ಣೊಂಥರ ನೋವು ಕೂಡ ಸ್ಟಾರ್ಟ್ ಆಗುತ್ತೆ, ಚುಚ್ಚಿದಂಗೆ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಣ್ಣಲ್ಲಿ ನೀರು ಬರದೇ ಇರೋ ಥರ ಆನಿಯನ್ ಸಿಪ್ಪೆ ತೆಗೆಯೋದು ಹೇಗೆ, ಆನಿಯನ್ ಕಟ್ ಮಾಡೋದು ಹೇಗೆ ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ತುಂಬ ಸಿಂಪಲ್ ಮತ್ತು ಈಸಿಯಾಗಿರುವಂತಹ ಟಿಪ್ಸ್ಗಳೆಲ್ಲವೂ ಕೂಡ. ಆ ಟಿಪ್ಸ್ಗಳು ಯಾವುದು ಅಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ಕನ್ನಡ ಟಿಪ್ಸ್ ಲೋಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮೊದಲನೇ ಪಾಯಿಂಟ್ ಹೇಳ್ತಾ ಇರೋದು, ಆನಿಯನ್ ಕಟ್ ಮಾಡುವಾಗ ಅಥವಾ ಸಿಪ್ಪೆ ತೆಗೆಯುವಾಗ ನಾವು ಏನು ಮಾಡಬಹುದು ಅಂತ ಹೇಳಿದರೆ, ಒಂದು ಚೆನ್ನಾಗಿ ಉರಿಯುವಂಥ ಕ್ಯಾಂಡಲನ್ನು ಪಕ್ಕದಲ್ಲಿ ಇಟ್ಕೊಳ್ಬಹುದು. ಅಥವಾ ನಿಮಗೆ ಕ್ಯಾಂಡಲ್ ಆಗ್ತಾ ಇಲ್ಲ ಅಥವಾ ಸಿಕ್ಕಿಲ್ಲ, ಮನೇಲಿ ಇಲ್ಲ ಅಂತಾದರೆ ನೀವು ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಇಟ್ಕೊಳ್ಬೋದು. ಬಟ್ ಹೈ ಫ್ಲೇಮಲ್ಲಿ ಉರಿತಾ ಇರುವಂತಹ ಗ್ಯಾಸ್ ಸ್ಟವ್ ಅಥವಾ ಹೈ ಫ್ಲೇಮ್ ಇರುವಂತಹ ಕ್ಯಾಂಡಲ್ ಅದರ ಪಕ್ಕದಲ್ಲಿ ಇಟ್ಕೊಂಡು ಆನಿಯನ್ ಕಟ್ ಮಾಡಿದಾಗ ಕೂಡ ಅದರ ಹೈ ಫ್ಲೇಮಿಂದ ನಮಗೆ ಕಣ್ಣಲ್ಲಿ ನೀರು ಬರೋದಿಲ್ಲ. ಇನ್ನು ಎರಡನೇ ಪಾಯಿಂಟ್ ಅಂತ ಹೇಳಿದರೆ, ನಾವು ಫ್ಯಾನ್ ಹಾಕ್ಕೊಳ್ಬಹುದು. ಆನಿಯನ್ ಕಟ್ ಮಾಡುವಾಗ ನಾವು ಫ್ಯಾನ್ ಕೆಳಗಡೆ ಇಟ್ಕೊಂಡು ಕಟ್ ಮಾಡಬಹುದು. ಇಲ್ಲ ಆದರೆ ಟೇಬಲ್ ಫ್ಯಾನಲ್ಲಾದರೆ ನಾವು ಕಟ್ ಮಾಡುವಾಗಲೇ ಪಕ್ಕದಲ್ಲಿ ಇಟ್ಕೊಂಡು ಆನಿಯನ್ ಕಟ್ ಮಾಡ್ತಾ ಇದ್ದರೆ ಅಷ್ಟಾಗಿ ಕಣ್ಣಲ್ಲಿ ನೀರು ಬರೋದಿಲ್ಲ. ಇನ್ನು ಮೂರನೇ ಪಾಯಿಂಟ್ ಹೇಳ್ತಾ ಇರೋದು, ಫಸ್ಟಿಗೆ ಆನಿಯನ್ ಸಿಪ್ಪೆ ತೆಕ್ಕೊಂಡು ಬಿಡಬೇಕು. ಎರಡು ಸೈಡ್ ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡಿದ್ದನ್ನು ನೀರಲ್ಲಿ ನೆನೆಸಿ ಇಡಬೇಕು. ಒಂದು 15 ನಿಮಿಷ ಆಗುವಷ್ಟು ಹೊತ್ತು ನೀರಲ್ಲಿ ನೆನೆಸಿ ಇಡಬೇಕು, ತಣ್ಣಗಿನ ನೀರಲ್ಲಿ. ಆಮೇಲೆ ತೆಗೆದು ಕಟ್ ಮಾಡೋದ್ರಿಂದ ಕೂಡ ಕಣ್ಣಲ್ಲಿ ನೀರು ಬರೋದಿಲ್ಲ. ಇವಾಗ ನಾಲ್ಕನೇ ಪಾಯಿಂಟ್ ಹೇಳ್ತಾ ಇರೋದು, ನಾವು ಏನಾದರೂ ಬಾಯಲ್ಲಿ ಅಗಿತಾ ಇರಬೇಕು, ಲೈಕ್ ಚೂಯಿಂಗ್ ಗಮ್ ಯಾವುದಾದ್ರೂ ನಾವು ಅಗಿತಾ ಇದ್ದಂಗೆ ಆನಿಯನ್ ಕಟ್ ಮಾಡಿದರೆ ಆವಾಗ ಕೂಡ ಕಣ್ಣಲ್ಲಿ ಅಷ್ಟೊಂದು ನೀರು ಬರೋದಿಲ್ಲ. ಇನ್ನು ನೆಕ್ಸ್ಟ್ 5ನೇ ಪಾಯಿಂಟ್ ಅಂತ ಹೇಳಿದರೆ, ಆನಿಯನ್ ಸಿಪ್ಪೆ ತೆಕ್ಕೊಂಡು ಎರಡು ಕಡೆ ಬೇಕಂದರೆ ಕಟ್ ಮಾಡಿಕೊಂಡು ಅದನ್ನ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಬೇಕು, ಒಂದು 15 ನಿಮಿಷ ಹೊತ್ತಾಗುವಷ್ಟು ಹೊತ್ತು. ಏರ್ ಟೈಟ್ ಕಂಟೈನರ್ ಯಾಕೆ ಅಂತ ಹೇಳಿದರೆ, ಆನಿಯನ್ ತುಂಬ ಸ್ಮೆಲ್ ಇರೋದ್ರಿಂದ ನಾವು ಹಾಗೆ ಓಪನ್ ಇರುವಂತಹ ಡಬ್ಬದಲ್ಲೋ ಅಥವಾ ಸ್ವಲ್ಪ ಲೂಸ್ ಮುಚ್ಚಳ ಇರುವಂಥ ಡಬ್ಬದಲ್ಲೋ ಇಟ್ಟರೆ ಅದರ ಸ್ಮೆಲ್ ಫ್ರಿಜ್ಜೆಲ್ಲ ತುಂಬ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಏರ್ ಟೈಟ್ ಕಂಟೈನರಲ್ಲಿ ಇಡಬೇಕು. ಇನ್ನು ನೆಕ್ಸ್ಟ್ 6ನೇ ಪಾಯಿಂಟ್ ಅಂದರೆ, ನಾವು ಈರುಳ್ಳಿ ಕಟ್ ಮಾಡುವಾಗ ಒಂದು ಬ್ರೆಡ್ ಪೀಸನ್ನು ಬಾಯಲ್ಲಿ ಅಥವಾ ಹಲ್ಲಲ್ಲಿ ಕಚ್ಚಿ ಹಿಡ್ಕೊಳ್ಬೇಕು. ಬಾಯಿ ಒಳಗಡೆ ಹಾಕ್ಕೊಳ್ಳೋದಲ್ಲ, ಹಲ್ಲಲ್ಲಿ ಕಚ್ಚಿ ಇಟ್ಕೊಳ್ಳೋದ್ರಿಂದ ಕೂಡ ಕಣ್ಣಲ್ಲಿ ನೀರು ಬರೋದಿಲ್ಲ. ಇನ್ನು 7ನೇ ಪಾಯಿಂಟ್ ಹೇಳ್ತಾ ಇರೋದು, ಈರುಳ್ಳಿ ಕಟ್ ಮಾಡುವಾಗ ನಾವು ಕಟ್ ಮಾಡುವಂತಹ ಚಾಕು ಇದೆಯಲ್ಲ, ಅದಕ್ಕೆ ಚೆನ್ನಾಗಿ ನಿಂಬೆ ರಸನ ಹಚ್ಕೊಳ್ಬೇಕು ಕಟ್ ಮಾಡೋದಕ್ಕಿಂತ ಮುಂಚೆ. ಸೊ ಅದಕ್ಕೆ ನಿಂಬೆ ರಸ ಚೆನ್ನಾಗಿ ಹಚ್ಕೊಂಡು ಅಪ್ಲೈ ಮಾಡಿ ನಾವು ಆ ಚಾಕುವಿಂದ ಕಟ್ ಮಾಡೋದ್ರಿಂದ ಕೂಡ ಕಣ್ಣಲ್ಲಿ ಜಾಸ್ತಿ ನೀರು ಬರೋದಿಲ್ಲ, ಕಣ್ಣು ಉರಿಯೋದಿಲ್ಲ. ಈಗ ಲಾಸ್ಟ್ ಪಾಯಿಂಟ್ ಹೇಳ್ತಾ ಇರೋದು, 8ನೇ ಪಾಯಿಂಟ್, ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಫಸ್ಟಿಗೆ ಉಪ್ಪು ಹಾಕಿ ಉಪ್ಪು ಚೆನ್ನಾಗಿ ಕರಗಿದ ಮೇಲೆ ಈ ನೀರಲ್ಲಿ ಒಂದು 15 ನಿಮಿಷ ಅಷ್ಟು ಹೊತ್ತು ನೆನೆಸಿ ಇಡಬೇಕು ಈರುಳ್ಳಿನ. ಬಟ್ ಕೆಲವು ಸರಿ ಏನಾಗುತ್ತಂದರೆ ಈ ಉಪ್ಪನ್ನು ಸ್ವಲ್ಪ ಈರುಳ್ಳಿ ಹೀರ್ಕೊಳ್ಳುತ್ತೆ, ಅದರಿಂದಾಗಿ ಈರುಳ್ಳಿ ಫ್ಲೇವರ್ ಸ್ವಲ್ಪ ಚೇಂಜ್ ಆಗಬಹುದು. ಸೊ ನಿಮಗೆ ಫ್ಲೇವರ್ ಚೇಂಜ್ ಆದರೆ ಓಕೆ ಅಂತ ಅನಿಸಿದರೆ ಈ ಮೆಥಡನ್ನು ಯೂಸ್ ಮಾಡಬಹುದು. ಇಲ್ಲ ಫ್ಲೇವರ್ ಚೇಂಜ್ ಆಗಬಾರ್ದು ಅಂತ ಹೇಳಿದರೆ ಈ ಮುಂಚೆ ಹೇಳಿರುವಂತಹ ಯಾವುದೇ ಮೆಥಡಾರು ಯೂಸ್ ಮಾಡಬಹುದು. ನೀವು ಈರುಳ್ಳಿ ಕಟ್ ಮಾಡುವಾಗ ಮತ್ತು ಸಿಪ್ಪೆ ತೆಗೆಯುವಾಗ ಕಣ್ಣಲ್ಲಿ ನೀರು ಬರಬಾರ್ದು ಅಂತ ಆದರೆ ಎಷ್ಟೊಂದು ಈಸಿ ಮೆಥಡ್ಗಳನ್ನು ನಾವು ಫಾಲೋ ಮಾಡ್ಬೋದಲ್ವ. ನೀವು ಯಾವುದಾದ್ರೂ ಬೇರೆ ಮೆಥಡನ್ನು ಫಾಲೋ ಮಾಡ್ತಾ ಇದ್ರೆ ಪ್ಲೀಸ್ ನನಗೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಇದನ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.